ನಂಜಿ ನಂಜಿ ಎಲ್ಲಿದೆಯಾ? ಬಾರೆ ಇಲ್ಲಿ, ನಿನ್ನ ಜೊತೆ ಮಾತಾಡಬೇಕು. ಹಾಂ ಬಂದೆ ರೀ. ನಾನು ಕಾಯ್ತಾ ಇದ್ದೆ, ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿದೆ. ಹಾಗೆ ರಾಜನು ಕರೆದ್ಬಿಡ್ಬಾರ್ದು, ಅವನ ಜೊತೆ ಮಾತಾಡಬೇಕಿತ್ತು. ಬಾ ಕೂತ್ಕೋ ಬಾ. ರಾಜು ಎಲ್ಲಿದೆಯಾ? ಬಾರು, ನಿಮ್ಮಪ್ಪ ಕರಿತಾ ಇದ್ದಾರೆ. ಅಮ್ಮ ಬಂದೆ, ಇಲ್ಲೇ ಹಸುಗಳಿಗೆ ಮೇವು ಆಗ್ತಾ ಇದೆ, ಬರ್ತೀನಿ, ಮಾತಾಡ್ತಾ ಇರಿ. ಹೇಳಿ ಅಪ್ಪ. ಬಾರು ಕೂತ್ಕೋ, ಮಾತಾಡೋದಿದೆ. ಹ್ಞೂ ಸರಿ ಹೇಳಿ ಅಪ್ಪ. ಇನ್ನೇನು ಹುಡುಗಿ ಮನೆಯವರು ಒಪ್ಪಿಗೆ ಅಂತ ಶುಭ ಸೂಚನೆ ಹೇಳಿದ್ದಾರೆ. ಇನ್ನು ನಮ್ಮ ಮುಂದಿನ ಕಾರ್ಯದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋಣ. ಸರಿ ಅಪ್ಪ, ಹಾಗೆ ಮಾಡೋಣ. ರೀ, ದೇವರು ದೊಡ್ಡವನು, ಅಂತೂ ಇಂತೂ ನಮ್ಮ ಮಗನಿಗೂ ಕಂಕನ ಭಾಗ್ಯ ಕೂಡಿ ಬಂತು. ಹೌದೇನಂಜಿ? ಏನೋ ಪಾಪ ನಮ್ಮ ಮಾದನ ಅವ್ರ ತಂಗಿ ಮಗಳನ್ನ ತೋರಿಸಿ ಒಂದು ಉಪಕಾರ ಮಾಡಿದ್ರು. ಹೌದ್ರಿ ಅಪ್ಪ. ನಿಶ್ಚಿತಾರ್ಥ ಯಾವತ್ತು ಇಟ್ಕೋತೀರಾ ಅಪ್ಪ? ಯಾಕೋ ಮಗನೇ, ಅಷ್ಟು ಬೇಗ ಮದುವೆ ಆಗೋಕ್ಕೆ ತಯಾರಾಗ್ಬಿಟ್ಟಿದೆಯಾ? ರೀ ಹಾಗಂದ್ರೇನು? ಅವನಿಗೂ ಆಸೆ ಕನಸಿರಲ್ವೇನು? ಅವನ ಸ್ನೇಹಿತರಿಗೆಲ್ಲ ಅವಾಗಲೇ ಮದುವೆಯಾಗಿ ಒಂದೊಂದು ಪಾಪುಗಳಿವೆ. ನೀವು ಹೋಗಿ ಇವಾಗ ರೇಗಿಸ್ತೀರಲ್ಲ ಅವನ್ನ. ಸುಮ್ಮನೆ ನಮ್ಮ ರಾಜ ಏನಂತಾನೆ ಏನು ಅಂತ. ನಮಗೂ ಆಸೆ ಇಲ್ವೇನೆ ನನ್ನ ಮಗನಿಗೆ ಬೇಗ ಮದುವೆ ಮಾಡಿ ಮೊಮ್ಮಗನ ಜೊತೆ ಆಟ ಆಡ್ತಾ ಕೂತ್ಕೋಬೇಕು ಅಂತ. ಅಯ್ಯೋ ಅಪ್ಪ ಅಮ್ಮ, ನನ್ನ ಮಾತನ್ನ ಕೇಳಿ, ಸ್ವಲ್ಪ ಅನ್ಯತಾ ಭಾವಿಸ್ಬೇಡಿ. ಏನೋ ರಾಜು ಅಂತಿದ್ದು? ಅಪ್ಪ, ಏರಿ ಮೇಲಿರುವ ಜಮೀನಿನಲ್ಲಿ ಭತ್ತ ಕಟಾವು ಬಂದಿದೆ. ಅದನ್ನ 2 ವಾರದಲ್ಲಿ ಕಟಾವು ಮಾಡಿ ಬೆಳೆನ ಮನೆಗೆ ತರಬೇಕು. ನೀವು ಆದಷ್ಟು ಬೇಗ ನನ್ನ ನಿಶ್ಚಿತಾರ್ಥ ಮಾಡಿಬಿಟ್ರೆ ನನಗೂ ಭತ್ತದ ಕಟಾವು ಕೆಲಸ ಮಾಡಲಿಕ್ಕೆ ಸಮಯ ಸಿಕ್ಕಂತಾಗುತ್ತದೆ. ಅಯ್ಯೋ ಮಗನೇ, ನಿನ್ನ ಮದುವೆ ಮುಗಿಯುವ ತನಕ ಜಮೀನು ಕೆಲಸದ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಆ ಕೆಲಸಕ್ಕೆ ಬೇರೆ ಯಾರನ್ನಾದರೂ ಕೂಲಿ ಕೊಟ್ಟು ಕಳಿಸ್ತೇನೆ. ಆದರೂ ಅಪ್ಪ, ಭತ್ತ ಕಟಾವು ಮಾಡುವಾಗ ನಾವು ಇರಲೇಬೇಕು. ನಾನು ಹೋಗ್ತೀನಿ, ಸುಮ್ಮನಿರು. ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ಈಗ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡು. ಸರಿ ಅಪ್ಪ. ರೀ, ನಿಶ್ಚಿತಾರ್ಥ ಮಾಡೋದಕ್ಕೆ ಈ ತಿಂಗಳು ಪೂರ್ತಿ ಒಳ್ಳೆಯ ದಿನ ಇದೆ. ನೀವು ಯಾವ ದಿನ ಇಟ್ಕೊಳ್ಳೋಣ ಅಂತೀರೋ ಹೇಳಿ. ನಾಳಿದ್ದು ಭಾನುವಾರ, ಆ ದಿನ ನಮ್ಮ ಮನೆ ದೇವರ ವಾರ. ಹಾಗಾಗಿ ನಾಳಿದ್ದು ಇಟ್ಕೊಳ್ಳೋಣ ನಂಜಿ. ಸರಿ ರೀ, ನಿಶ್ಚಿತಾರ್ಥಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರಬೇಕಾಗಿದೆ. ಸ್ವಲ್ಪ ಪೇಟೆಗೆ ಹೋಗಿ ಬರೋಣವೇ? ಸರಿ ನಡಿ ನಂಜಿ. ಹಾಗೆ ನಾನು ಮಾಡೋಣ ವಿಷಯ ತಿಳಿಸ್ಬಿಡ್ತೀನಿ. ಹುಡುಗಿ ಮನೆಯವ್ರಿಗೆ ಭಾನುವಾರ ಬರ್ತಾರಂತೆ, ಭಾನುವಾರ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ ಹೇಳ್ಬಿಡಿ ಅಂತ. ಹಾಂ ಸರಿ, ಹಾಗೆ ಮಾಡಿ. ಮತ್ತು ನಿಶ್ಚಿತಾರ್ಥಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದನ್ನು ಅಕ್ಕಪಕ್ಕದವ್ರ ಹತ್ರ ಕೇಳಿ ತಿಳ್ಕೊತೀನಿ. ನೀವು ಹೋಗಿ ಅಷ್ಟರಲ್ಲಿ ಮಾತಾಡೋಂಗೆ ಹೇಳ್ಬಿಟ್ಟು ಬನ್ನಿ. ರಾಜು ರಾಜು ನೀನು ಗಾಡಿ ತೊಗೊಂಡು ನಡಿಯೋ. ಅಲ್ಲಿ ಬೇಕಾದ ಸಾಮಗ್ರಿಗಳನ್ನು ತಗೊಂಡು ಗಾಡೀಲಿ ಹಾಕೋ ಬರೋಣ. ನಂಜಿ, ನೀನು ನಿನ್ನ ಮಗನೂ ಬರ್ತಾಯಿರಿ. ನಾನು ಮಾಡೋಣ ಕರ್ಕೊಂಡು ಬರ್ತೀನಿ. ನೀವಿಬ್ಬರು ಗಾಡೀಲಿ ಬರ್ತಾಯಿರಿ. ರಾಜು, ನಿಮ್ಮ ಅವನ್ನ ಕರ್ಕೊಬಾರು, ನಾನು ಮಾಡೋಣ ಕರ್ಕೊಬರ್ತಿರ್ತೀನಿ. ನೀವು ಪೇಟೆಗೆ ಹೋಗಿರ್ತೀರಿ, ಏನೇನು ಬೇಕೋ ತಗೋತಾಯಿರಿ, ಬರ್ತೀನಿ. ಸರಿ ಅಪ್ಪ. ಸರಿ, ಹೋಗಿ ಮಾತಾಡ್ತಾ ಕೂತ್ಕೊಂಡ್ರೆ ತಡವಾಗುತ್ತೆ. ಇನ್ನು ನಾಳಿದ್ದು ಬೇರೆ ಅಂತ ಹೇಳಿದ್ದೀರಾ. ಇನ್ನು ಎಲ್ಲ ತಯಾರು ಮಾಡ್ಕೋಬೇಕು, ಜನ ಕರಿಬೇಕು, ತುಂಬ ಕೆಲಸಗಳಿದೆ. ಮೊದಲು ಹುಡುಗಿ ಮನೆಯವ್ರಿಗೆ ವಿಷಯ ತಿಳಿಸ್ಬಿಡಿ. ಹ್ಞೂ ಸರಿ ನಂಜಿ. ನಾನು ಹೋಗಿ ಮಾಡೋನ್ಗೆ ಹೇಳ್ತೇನೆ, ಭಾನುವಾರ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ. ಹಾಗೆ ಹುಡುಗಿ ಮನೆಯವ್ರಿಗೆ ತಿಳಿಸ್ಬಿಡಿ ಅಂತ. ನಾನು ಮಾಡೋಣ ಕರ್ಕೊಂಡು ಪೇಟೆಗೆ ಬರ್ತೀನಿ. ಏನೇನು ಸಾಮಗ್ರಿ ಬೇಕು ನೀವು ಅಷ್ಟರಲ್ಲಿ ತಗೋತಾಯಿರಿ. ನಿಧಾನ ಮಾಡಬೇಡಿ, ಏನೇನು ಬೇಕೋ ತಗೋತಾಯಿರಿ ಬೇಗ ಬೇಗ. ಇನ್ನೂ ಕೆಲಸಗಳಿವೆ, ಎಲ್ಲ ಮುಗಿಸ್ಕೊ ಬೇಗ ಬರಬೇಕು ಮನೆಗೆ. ಸರಿ ರೀ, ಹೋಗಿರಿ. ಮೊದಲು ಮಾಡೋಣ ವಿಷಯ ತಿಳಿಸ್ಬಿಡಿ. ಹಾಗೆ ಹುಡುಗಿ ಮನೆಯವ್ರು ಬೇಗ ತಿಳಿಸ್ಬಿಡ ಕೇಳಿ. ಅದ್ರ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೋಬೇಡ. ನಾವು ಪೇಟೆಗೆ ಬರ್ತಾ ದಾರಿಲೇ ಆದರೂ ಹುಡುಗಿ ಮನೆಗೆ ಹೇಳ್ಬಿಟ್ಟು ಬರ್ತೇವೆ. ಸರಿ, ಮಾತಾಡಿ ನಿಂತ್ಕೊಂಡ್ರೆ ಇಲ್ಲೇ ತಡ ಆಗ್ಬೋದು. ನಾನು ಹೋಗ್ತಿರ್ತೀನಿ, ಬನ್ನಿ ರಾಜು. ಗಾಡಿ ತೊಗೊಂಡು ಬಾರು, ಎಲ್ಲ ಸಾಮಗ್ರಿನ ಅದ್ರಲ್ಲಿ ತುಂಬ್ಕೊ ಬಂದ್ರಾಯ್ತು. ಸರಿಯಪ್ಪ, ನೀವು ನಡೀತಾ ಇರಿ.